ಬಿಡ್ಬೇಡ ಏನಾರ ಅಡಿ ಬಿಡ್ಬೇಡ ಸೈಡ್ ಬಿಡ್ಬೇಡ ದಾರಿ ಬಿಡಲ್ಲ ಯಾಕೆ ಬಿಡಲ್ಲ ಅನ್ನವ ಏನ್ ಕೊಡ್ತೀರಾ ಹೇಳಿ ಬಿಡ್ತೀನಿ ಏನ್ ಕೊಡ್ತೀರಾ ಅವ್ನು ಬೇಕು ನಿಮ್ ಕೈಲಿ ಏನ್ ಕೊಡಕ್ಕಾಗುತ್ತೆ ಬರಲ್ಲ ಇಂಗ್ಲಿಷ್ ಬರಲ್ಲ ಕನ್ನಡ ಏನಂತಂದ್ರೆ ಗೋಲ್ಡ್ ಅಂತ ಅವರೇ ಹೇಳಿದ್ರು ಯಾರು ಮಗಳು ಏನಿಗೆ ಕೊಡ್ತೀಯಾ ಅವ ಬೆಳಿಗ್ಗೆ ಅಪ್ಪ ಇಬ್ರು ಬೆಳಿಗ್ಗೆ ಸಂಜೆ ಮಾಡ್ಬೇಕಂದ್ರವ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ನೀವು ತಮ್ನೇಲಲ್ಲಿ ನೋಡಿರೋ ಹಾಗೆ ಮದುವೆ ಆದಮೇಲೆ ಮದುಮಗಳನ್ನ ಮನೆ ತುಂಬಿಸ್ಕೊಳ್ಳುವಾಗ ಸ್ವಲ್ಪ ರಿಚುವಲ್ಸ್ ಮಾಡಿ ಮದುಮಗಳು ಮತ್ತು ಅವಳ ಜೊತೆಗೆ ಬಂದಿರೋ ಅಂತಹ ಕಸಿನ್ಗೆ ಸರಿಯಾಗಿ ಬಕ್ರಾ ಮಾಡಿದ್ವಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ಮಸ್ತ್ ಮಜಾ ಇರುತ್ತೆ. ಹಾಕಿಬ್ರು ಮಿನು 10,000 ಬಿಡ್ಬೇಡ ಏನಾರ ಅಡಿ ಬಿಡ್ಬೇಡ ಸೈಡ್ ಬಿಡ್ಬೇಡ ಸೈಡ್ ಬಿಡ್ಬೇಡ ಬಿಡ್ಬೇಡ ಸೈಡ್ ಅಲ್ಲೇ ಅಲ್ಲೇ ಹಾಕ್ಬಿಡ ಬರಗ ಇನ್ನು 3,000 ಕೊಡ್ಬೇಕು. ನಿಧಾನ ದಾರಿ ಬಿಡಲ್ಲ ಯಾಕೆ ಬಿಡಲ್ಲ ಅನ್ನವ ಏನ್ ಕೊಡ್ತೀರಾ ಹೇಳಿ ಬಿಡ್ತೀನಿ ಏನ್ ಕೊಡ್ತೀರಾ ಅವ್ನು ಬೇಕು ನಿಮ್ ಕೈಲಿ ಏನ್ ಕೊಡಕ್ಕಾಗುತ್ತೆ ನಮ್ ಕೈಲಿ 200 ರೂಪಾಯಿ ಕೊಡಕ್ಕೆ ಅದೆಲ್ಲ ಬೇಡ ಅದೆಲ್ಲ ಬೇಡ. ಸರಿ ದುಡ್ಡು ನಮ್ಮ ಅಪ್ಪನೇ ಕೊಡ್ತದೆ. ಮತ್ತೇನೇನ್ ಬೇಕು? ದುಡ್ಡು ಬಿಟ್ಟು ಏನ್ ಕೊಡ್ತೀಯ ಹೇಳು. ಪ್ರೀತಿ ಕೊಟ್ಟಿದ್ದೀನಿ. ನನ್ ಮಗನ್ಗೆ ಏನ್ ಕೊಡ್ತೀರಾ ಹೇಳಿ ಆಯ್ತು. ಕೊಡ್ತೀನಿ ನಾನು ಬೇಡ ನನ್ ಮಗನ್ ಕೊಡ್ತೀನಿ. ಮಗನ ಜೊತೆ ಹೋಗಕ್ಕಾಗಲ್ಲ. ನೆಕ್ಸ್ಟ್ ಬರ್ಲಿ ಅಂತ ಮಗಳಾದ್ರೆ ಕೊಡ್ತೀನಿ. ಮಗಳಾದ್ರೆ ಕೊಡ್ತೀನಿ. ಮಗಳಾದ್ರೆ ಇಲ್ಲ, ಮಗಳೇ ಬೇಕು. ಸೊಸೆ ಬೇಕು. ಮಗಳು ಏನಿಗೆ ಕೊಡ್ತೀಯಾ ಸಾಕಾಕೆ ಹಣ್ಣು ತೊಳಿಯೋಕೆ ಸಾಕಾಕೆ ಸೊಸೆ ಮಾಡ್ಬೇಕು. ನನ್ ಮಗನ್ಗೆ ಹೆಂಡತಿ ಬೇಕು, ನಂಗೆ ಸೊಸೆ ಬೇಕು. ಫಸ್ಟ್ ಅವನು ಮಲ್ಕಲ್ದೆಲ್ಲ ನಿಲ್ಲಿ ಹಂಗ್ ಡೈರೆಕ್ಟ್ ಆಗಿ ಹೇಳ್ಬಾರ್ದು, ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಗಂಡನ ಏನಾದ್ರೂ ಕವಿತೆ ತರ ಅಥವಾ ಒಗ್ಗಟ್ಟು ತರ ಆತರ ಹೇಳ್ಬೇಕು. ಹೇಮಂತ್ ಕುಮಾರ್ ಹಂಗ್ ಡೈರೆಕ್ಟ್ ಆಗಿ ಹೇಳ್ಬಾರ್ದು, ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಆತರ ಹೇಳ್ಬೇಕು. ಆಡ್ತಾರ ಯಾವ ತರ ನಾವು ಸರಿ ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಇವ್ನು ಯೋಚನೆ ಮಾಡ್ತಾ ನಾಗ್ಲೇ ಸಿಗ್ತೀನಿ. ಇಲ್ಲ ಅವ್ನು ಹೇಳಲ್ಲ ಬಿಡು, ಉಲ್ಟಾ ಅವ್ನು ಉಲ್ಟಾ. ಇವರು ಮೊನ್ನೆ ಅಷ್ಟೇ ಒಂದು ಹೊಸ ಕವಿತೆ ಬರ್ತಿದ್ದಾರೆ. ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಬರಲ್ಲ ಕನ್ನಡ ಹೇಮಂತ್ ಅಂದ್ರೆ ಗೋಲ್ಡ್ ಅಂತ ಅವರೇ ಹೇಳಿದ್ರು ಯಾರು ಆ ಹುಡುಗಿ ನಮ್ಕೊಂಡದಲ್ಲ. ಚಿನ್ನ ಅಂತ ಅಂದ್ರೆ ಹೇಮಂತ್ ಅಂತ ಹೇಮಂತ್ ನೀನಿಲ್ಲ ಹುಡುಗಿ ಹೆಸರು ಕುಟಿ. ಹೇಳು. ಕವಿತೆ ಮೂಲಕ, ಹಾಡಿನ ಮೂಲಕ, ಗಾದೆ ಮೂಲಕ, ಒಗ್ಗಟ್ಟಿನ ಮೂಲಕ. ಈಗ ಹೋಗಿ ಕುಂತ ಇದು ಎವ್ರಿ ಡೇ ಪೂಜೆ ಮಾಡ್ಬೇಕು. ಬೀಗ್ ಊಟ ಹೋಗೋ ಗಂಟೆ ಕಂಡ್ರವ ಇಬ್ರು ಬೆಳಿಗ್ಗೆ ಸಂಜೆ. ಇದು ಮಂದಿರ ಇದು ಏನವ ಮನೆ ಹೆಸರೇಳವಾ ಚಿಕ್ಕಮ್ಮ ದೊಡ್ಡಮ್ಮ ಇಲ್ಲ ಚಿಕ್ಕಮ್ಮ. ಅವನಿಲ್ಲ ಮೊದ್ಲು ಮಾಡ್ಲೆ ಹುಡುಗಿ ಮತ್ತೆ ಹುಡುಗಿ ಮಾಡಮ್ಮೆ ಆಮೇಲೆ ಮಾಡೋದು. ಅವನೇನ್ ಮಾಡಂಗಿಲ್ಲ.
ಅದು ಅವನು ಬಿಟ್ಟಿದ್ದು ಅವ ಬೆಳಿಗ್ಗೆ ಅಪ್ಪ ಇಬ್ರು ಬೆಳಿಗ್ಗೆ ಸಂಜೆ ಮಾಡ್ಬೇಕಂದ್ರವ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸಲಿ ಬೀಗುಟ್ಟಕ್ಕೆ ಮುಗಿಯ ಗಂಟ ಬುತ್ತಿ ಕಟ್ತೀವಲ್ಲ ಬುತ್ತಿ ಕಟ್ಟ ಗಂಟ ಆಮೇಲೆ ಮುಗೀತು ಇಲ್ಲಿ ಶಾಸ್ತ್ರಗಳಲ್ಲಿ ಅವ ಹಣ್ಮುರಿಯವ ಕಾಯಿ ಕೊಡವಲ್ಲಿ ನಿಮ್ಮ ಯಜಮಾನ ಕಾಯಿ ಕೊಡವ ಹೊಡ್ಕಪ್ಪ ಏಮಂತ ಕರ್ಪೂರ ಏ ಇಲ್ಲ ಇಲ್ಲ ಅವ ಇಬ್ರು ಕೈ ಹಿಡ್ಕೊಂಡ್ ಮಾಡ್ರವ ದೇವ್ರ ಹೆಸರು ಹೇಳ್ಕೊಂಡು ಕಾಲ ಬರವ ಚಿಕ್ಕ ಮಕ್ಕಳವ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಮಾಡ್ರವ 3 ಸತಿ ಏ ಒಳ್ಳೇದೇನಿಲ್ಲ ಒಳ್ಳೇದ್ ಬೇಡ ಏ ಅಡ್ಬಿಡ್ಲೆ ಒಳ್ತು ಇನ್ನು ಹಳೆ ಪದ್ಧತಿಲಿ ಇರ್ಬೇಡಿ ಮರ್ಯ ಅಡ್ಬಿಡ್ ಸಣ್ಣ ಮಾಡ್ಕೊಂಡ್ರವ ಅವ ಬೆಳಿಗ್ಗೆ ಸಂಜೆ ಇಬ್ರು ಮಾಡ್ಬೇಕಂತ ಏ ಇಲ್ಲ ಇಲ್ಲ ಈ ತಗ್ಸ್ಬಿಡಿ ಏನೇನಿಲ್ಲ ಪೂಜೆ ಐತಲ್ಲ ಅವ ಹೂವ ಮಾಡ್ಕೊಂಡ್ರವ ಇಬ್ರು ನಿಮ್ ಯಜಮಾನ್ರ ಒಂಚೂರು ಕೊಡವ ಅವ್ರಿಗೆ ಒಂಚೂರು ಕೊಡವ ನಿಮ್ ಯಜಮಾನ್ರ ಒಂಚೂರು ಕೊಡವ ಹೂವನ್ನ ಕಿವಿ ಇದಕ್ಕೆ ಅಲ್ಲ ನಿಮ್ ಯಜಮಾನ್ರ ಒಂಚೂರು ಕೊಡ್ಸವ ಕಿವಿಗೆ ಈಗ ಇಲ್ಲ ಇಬ್ರು ಇನ್ನೊಂದ್ಸತಿ ಸಣ್ಣ ಮಾಡ್ಕೊಂಡು ಎತ್ಕೊಂಡ್ರ ಉದ್ಯೋಗ ಎತ್ಕೊಂಡು ಸಣ್ಣ ಮಾಡ್ಕೊಳ್ಳಿ ಫಸ್ಟ್ ನೀನು ಸಣ್ಣ ಮಾಡ್ಕವ ಅದು ಬುದ್ಧಿ ಕಟ್ಟದಿನ ಗಂಟೆ ನಿಧಾನಕ್ಕೆ ಒಟ್ಟಿಗೆ ಐತಿ ಎಷ್ಟ್ ದಿನ ಪೂಜೆ ಮಾಡ್ಬೇಕಪ್ಪ? 8 ಇವ್ರೂ ಹೊಸ ಜೋಡಿ. ಇವರು ಆ ಬಕ್ರಾ ಮಾಡೋ ಟೈಮಲ್ಲಿ ಇವ್ರು ಇರಲಿಲ್ಲ. ಸೊ ಇವ್ರಿಗೆ ಮತ್ತೆ ಇನ್ನೊಂದ್ಸಲ ಬಕ್ರಾ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಸೆಟಪ್ ಮಾಡಿ ಇಟ್ಟಿದ್ದೀವಿ. ಅಲ್ಲಿ ನೋಡ್ಕೊಂಡ್ ಮಾಡ್ಬೇಕು. ಅಲ್ಲಿ ನೋಡ್ಕೊಂಡ್ ಮಾಡಿ ಇದೆಲ್ಲ ಹಿಂಗ್ ತಿಳ್ಕೊಳ್ಳಿ. ಇನ್ನೊಂದು 2 ರೌಂಡ್ 3 ರೌಂಡ್ 3 ಸಲ ಮಾಡೋದು. ಅಲ್ಲೊಂದು ಕುಂಕುಮ 2 ಹೂ ತಗೊಂಡು ಗಂಗನ್ ಮಾಡಿಸ್ಬಿಡಿ. ಒಳ್ಳೆದಾಗ್ಲಿ ಅಂತ ಅವ್ನು ಪೂಜೆ ಮಾಡಿದ್ರೆ ಮಾಡಿಸ್ಬೇಕು. ಇಲ್ಲ ಗಗ ಹಾಕ್ಸ್ಕೋ ಗಗ ತೆಗಿ. ಎರಡು ಹಾಕ್ಬೇಕು. ಅವ್ರಿಗೆ ಅಯ್ಯೋ ದೇವ್ರಿಗೆ ಅಂತಾರ ಇಲ್ಲ
ಅದನ್ನ ಇನ್ನೊಂದ್ಸತಿ ಸಣ್ಣ ಮಾಡ್ಕೊಂಡು ಬರ್ಬಿಟ್ಟು ದೇವ್ರು ನೋಡ್ಕೊಳ್ಳಿ. ತೊಟ್ಲು ಪೂಜೆ ಏನಲ್ಲ ಕೈ ಮುಗಿರಿ ಫಸ್ಟು. ಇದೇ ಮನೆ ದೇವ್ರುಗಳು. ಎಲ್ಲ ಬಕ್ರಾ ಶಾಸ್ತ್ರಗಳು ಆದಮೇಲೆ ಇವಾಗ ನವವಧು ಒಲೆ ಪೂಜೆ ಮಾಡಿ ಹಾಲುಗಿಸ್ತಿದ್ದಾರೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್.